ಓಹೋ ಫ್ರೆಂಡ್ಸ್, ಮತ್ತೊಂದು ಸ್ಪೆಷಲ್ ಗ್ಯಾಜೆಟ್ಸ್ಗೆ ಸ್ವಾಗತ ಸುಸ್ವಾಗತ. ಇವತ್ತು ಕೂಡ ಫುಲ್ ಹಾಟ್ ಗ್ಯಾಜೆಟ್ಸ್ಗಳನ್ನ ನಿಮ್ಮ ಮುಂದೆ ಸ್ಪೆಷಲಿ ತೊಗೊಂಡು ಬಂದಿದ್ದೀವಿ. ಗ್ಯಾಜೆಟ್ಸ್ಗೆ ಎಲ್ಲೂ ಇತ್ತು ಅಂತ ಕೇಳಕ್ಕೆ ಹೋಗ್ಬೇಡಿ. ಎಲ್ಲ ಬಂದು ನೋಡಿ. ಸ್ಪೆಷಲಿ 8 ಚೀಪ್ ಆ್ಯಂಡ್ ಬೆಸ್ಟ್ ಮಾರ್ಕೆಟ್ಲಿ ಎಲ್ಲಕ್ಕಿಂತ ಖತರ್ನಾಕ್ ವ್ಯಾಲ್ಯೂ ಫಾರ್ ಅಂತ ಸ್ಪೆಷಲಿ ಹುಡುಕಿ ರಿಸರ್ಚ್ ಮಾಡಿ ಎಲ್ಲ ಗ್ಯಾಜೆಟ್ಸ್ಗಳನ್ನ ತೊಗೊಂಡ್ಬಂದಿದ್ವಿ. ಮತ್ತೊಂದು ಸ್ಪೆಷಲ್ ಅನ್ಬಾಕ್ಸಿಂಗ್ ಕೂಡ ಇದೆ, ಅದು ಈ ಶಕ್ತಿ ಕಾರ್ ವಾಷರ್ ಅಂತ. ಇದ್ರ ಬಗ್ಗೆ ಒಂದು ಡೆಡಿಕೇಟೆಡ್ ಯೂಟ್ಯೂಬ್ ವಿಡಿಯೋ ಮಾಡೋ ಪ್ಲಾನ್ ಇದೀನಿ. ಮಾಡ್ಲಾ ಬೇಡವಾ ಅಂತ ಕೆಳಗಡೆ ಕಮೆಂಟ್ ಮಾಡಿ. ಮತ್ತೆ ಫಾರ್ ದ ಫಸ್ಟ್ ಟೈಮ್ ಈ ಚಾನಲ್ ಹೊಸದಾಗಿ ಬಂದಿದ್ದೀರಪ್ಪ ಅಂತಂದ್ರೆ, ನನ್ನ ಹೆಸರು ಸೋಮಶೇಖರ್ ಪಾಟೀಲ್, ಚಾನಲ್ ಹೆಸರು ಬಂದ್ಬಿಟ್ಟು ಟೆಕಿ ಸೋಮ್ಸ್ ಕನ್ನಡ. ಆನೆಸ್ಟ್ ಇಂಡೆಪ್ ಮತ್ತು ಇದೇ ರೀತಿ ಗ್ಯಾಜೆಟ್ ಸ್ಪೆಷಲ್ ವಿಡಿಯೋ ಸೀರೀಸ್ಗಾಗಿ ಸಬ್ಸ್ಕ್ರೈಬ್ ಮಾಡಿಬಿಟ್ಟು ಬೆಲ್ ಒತ್ತಿ ಅನ್ಬಾಕ್ಸಿಂಗ್ ಶುರು ಮಾಡೋಣ. ಸೊ ನನ್ನ ಲಿಸ್ಟಲ್ಲಿ ಮೊದಲನೇ ಪ್ರಾಡಕ್ಟ್ ಬರುತ್ತೆ. ಇಡೀ ಮಾರ್ಕೆಟ್ ಅಲ್ಲೇ ಎಲ್ಲಕ್ಕಿಂತ ಚೀಪೆಸ್ಟ್ RGB ಮತ್ತು ವೈರ್ಡ್ ಪರ್ಫೆಕ್ಟ್ ಆಗಿರುವಂತ ಒಂದು ಗೇಮಿಂಗ್ ಮೌಸ್ ಹುಡ್ತಿದ್ರೆ ಇದಕ್ಕಿಂತ ವ್ಯಾಲ್ಯೂ ಫಾರ್ ಮನಿ ನಿಮ್ಗೆ ಯಾವ್ದು ನೋಡೋಕೆ ಸಿಗಲ್ಲ. ಜಸ್ಟ್ ನಾನು ಇದನ್ನ $499 ಆರ್ಡರ್ ಮಾಡ್ಕೊಂಡಿದ್ದೀನಿ. ಬಟ್ ಸದ್ಯಕ್ಕೆ ಇದ್ರ ಬೆಲೆ ₹100 ₹120 ಏನೋ ಜಾಸ್ತಿ ಆಗಿದೆ. ಅದು ನಾನೇನು ಮಾಡೋಕ್ಕಾಗಲ್ಲ ಅದಕ್ಕೆ. ಬಾಕ್ಸ್ ನೋಡ್ಕೋಬಹುದು. ಕಂಪ್ಲೀಟ್ಲಿ ಇವೋ ಫಾಕ್ಸ್ ಹೆಸರಿಂದ ನೋಡ್ತಾ ಇದ್ವಿ. ಮತ್ತು ಹಿಂದಿನ ಭಾಗ ಕೆಲವೊಂದು ಕೀ ಸ್ಪೆಸಿಫಿಕೇಶನ್ ಕೊಟ್ಟಿದ್ದಾರೆ. ಸೊ ಬಾಕ್ಸ್ನ ಒಳಗಡೆ ಮತ್ತೊಂದು ಬಾಕ್ಸ್. ಇದರೊಳಗಡೆ ಕೆಲವೊಂದು ಪೇಪರ್ ವರ್ಕ್ಸ್ನ ಕೊಡ್ತಿದ್ದಾರೆ. ಪ್ಯಾಕೇಜಿಂಗ್ ಕೂಡ ಚೆನ್ನಾಗಿದೆ ಆಯಿತಾ, ಏನು ಕೆಡ್ದಾಗಿಲ್ಲ. ಮ್ಯಾನ್, ಡಿಸೈನ್ ಲುಕ್ಸ್ ನೋಡಿ ಸಖತ್ತಾಗಿದೆ. ವೈರ್ ಕ್ವಾಲಿಟಿ ಸಖತ್ತಾಗಿದೆ. ಸದ್ಯಕ್ಕೆ ನಮ್ಮ ಟೇಬಲ್ ಮೇಲೆ 2 ಮೌಸಸ್ಗಳಿದೆ. ಒಂದು ಡೆಲ್ ಅವ್ರದ್ದು ಕೂಡ ₹500 ಮೌಸ್ ಇದೆ, ಇನ್ನೊಂದು ಎವೋ ಫಾಕ್ಸ್ನ ಮೌಸ್ ನೋಡ್ತಾ ಇದ್ವಿ. ಸೊ ಡೆಲ್ ಅವ್ರ ಮೌಸ್ ಏನಿದೆ, ಇದು ಸ್ವಲ್ಪ ನಾರ್ಮಲ್ ಆಗಿರುವಂಥ ಡಿಸೈನ್ ಇದೆ. ಬಟನ್ಸ್ಗಳು ಸ್ವಲ್ಪ ಜಾಸ್ತಿ ಸೌಂಡ್ ಮಾಡುತ್ತೆ ಮತ್ತು ವೈರ್ ಕ್ವಾಲಿಟಿ ತುಂಬ ಚೀಪ್ ಮತ್ತು ಲೋಕಲ್ ಆಗಿದೆ. ಬಟ್ ಅದೇ ಇನ್ನೊಂದು ಸೈಡ್ ಎವೋ ಫಾಕ್ಸ್ ಅವರು ಅಂತ ಮೌಸ್ ನೋಡ್ಕೋಬಹುದು. ರೆಡ್, ಬ್ಲ್ಯಾಕ್ ಮತ್ತು ವೈಟ್ ಕಾಂಬಿನೇಷನ್ ಜೊತೆಗೆ RGB ಲೈಟ್ಸ್ಗಳಿದೆ ಆಯ್ತಾ. ತುಂಬ ಒಳ್ಳೆ ಡಿಸೈನ್ ಮತ್ತು ಲುಕ್ಸ್ ಜೊತೆಗೆ ರೈಟ್ ಸೈಡ್ಗೂ ಮತ್ತು ಲೆಫ್ಟ್ ಸೈಡ್ಗೂ ಎರಡು ಕಡೆ ಗ್ರಿಪ್ಗೆ ಸ್ವಲ್ಪ ನಿಮಗೆ ಕೈಯಲ್ಲಿ ಹ್ಯಾಂಡಿಯಾಗಿ ಕೂತ್ಕೊಳ್ಳುತ್ತೆ. ಮತ್ತು ವೈರ್ ಕ್ವಾಲಿಟಿ ನೋಡ್ಕೋಬಹುದು. USB ಕೇಬಲ್ ಆಗಿರಲಿ, ವೈರ್ ಕ್ವಾಲಿಟಿ ಕಂಪೇರ್ ಟು ಎಷ್ಟೋ ಮಚ್ ಬೆಟರ್ ಕ್ವಾಲಿಟಿನ ಇಲ್ಲಿ ನೋಡ್ತಿದ್ದೀವಿ. ಮತ್ತೆ ಇದ್ರ ಸ್ಪೆಷಾಲಿಟಿ ಏನಪ್ಪಾ ಅಂದ್ರೆ, ಒಟ್ಟಾರೆ ಫ್ರಂಟಲ್ಲಿ 8 ಡಿಫ್ರೆಂಟ್ ಕಸ್ಟಮೈಸಬಲ್ ಬಟನ್ಸ್ಗಳನ್ನ ಕೊಡ್ತಿದ್ದಾರೆ. ಸೊ ಇದನ್ನ ಕಂಪ್ಯೂಟರ್ ನೀವು ಬೇರೆ ಇವರ ಸಾಫ್ಟ್ವೇರ್ ಇಂದ ಇದನ್ನ ಕಸ್ಟಮೈಸ್ ಆಗಿ ಹಿಂದೆ ಮುಂದೆ ಓಕೆ ಕ್ಲಿಕ್ ಬಟನ್ ಎಲ್ಲವನ್ನ ಅಡ್ಜಸ್ಟ್ ಮಾಡ್ಕೋಬಹುದು. ಮತ್ತೆ ಈ ರೋಲರ್ ಕೀ ನೋಡ್ತಾ ಇದ್ವಿ, ಇದು ಕೂಡ ಗ್ರಿಪ್ಪಿ ತುಂಬಾ ಚೆನ್ನಾಗಿದೆ. ಮತ್ತೊಂದು ಬಾಸ್ ಕೀ ಅಂತ ಕೊಡ್ತಿದ್ದಾರೆ. ಇದನ್ನ ಜಸ್ಟ್ ಒಂದೇ ಟ್ಯಾಪ್ ಮಾಡಿದ್ರೆ ನಿಮ್ ಕಂಪ್ಯೂಟರ್ ಓಪನ್ ಆಗಿರುವಂತ ಎಲ್ಲಾ ಟ್ಯಾಪ್ಸ್ಗಳು ಒಂದೇ ಸೆಕೆಂಡ್ಸ್ ಅಲ್ಲಿ ಕ್ಲೋಸ್ ಆಗುತ್ತೆ. ಮತ್ತೆ ಕಂಪೇರ್ ಟು ಈ ಡೆಲ್ ಮೌಸ್ ಏನಿದೆ ನೋಡಿ, ಇದರಲ್ಲಿ ಜಸ್ಟ್ 200 - 300 ಕೂಲಿಂಗ್ ರೇಟ್ಸ್ಗಳ ಜೊತೆಗೆ ಜಸ್ಟ್ 400 to 500 DPI ಅಷ್ಟೇ ಇರುತ್ತೆ. ಬಟ್ ಇದ್ರ ಸ್ಪೆಷಾಲಿಟಿ, ಇದು ಗೇಮಿಂಗ್ ಮೌಸ್ ಆಗಿರೋದ್ರಿಂದ ಇದರಲ್ಲಿ 1200+ ಈ ಕೂಲಿಂಗ್ ರೇಟ್ಸ್ ಜೊತೆಗೆ 12,000 DPI ಸಿಗುತ್ತೆ. ಸೊ ಇದು ಪರ್ಫೆಕ್ಟ್ ಯೂಸೇಜ್ ಆಗಿರಲಿ, ಮೂವ್ಮೆಂಟ್ಸ್ಗಳಾಗಿರಲಿ, ಕ್ಲಿಕ್ಸ್ಗಳಾಗಲಿ ನಿಜವಾಗ್ಲೂ ತುಂಬಾ ಫಾಸ್ಟ್ ಮತ್ತು ಪರ್ಫೆಕ್ಟ್ಲಿ ಕೆಲಸ ಮಾಡುತ್ತೆ. ಪ್ರಾಮಾಣಿಕವಾಗಿ ನನಗೆ ಈ ಮೌಸ್ ತುಂಬ ಇಷ್ಟ ಆಗಿದೆ. ನೀವು ಅಂಡರ್ ಬಜೆಟ್ 500 to 600 ಇದೆಪ್ಪ ಅಂದರೆ ಇದು ಒನ್ ಆಫ್ ದ ಬೆಸ್ಟ್ ಮತ್ತು ಒಳ್ಳೆ ಫೀಚರ್ಸ್ ಹೊಂದಿರುವಂಥ ಒಂದು ಬೆಸ್ಟ್ ಗೇಮಿಂಗ್ ಮೌಸ್ ಆಗಿದೆ. ಕಣ್ಮುಚ್ಚಿ ಈ ಪ್ರಾಡಕ್ಟ್ನ ನೀವು ಪರ್ಚೇಸ್ ಮಾಡಬಹುದು. ಎರಡನೇ ಎರಡನೇ ಸ್ಪೆಷಲ್ ಗ್ಯಾಜೆಟ್ ಬರುತ್ತೆ. ಇಂಟರ್ನೆಟಲ್ಲೇ ಎಲ್ಲಕ್ಕಿಂತ ಚೀಪೆಸ್ಟ್ ಹೆಡ್ಫೋನ್ ಅಪ್ಪ ಅಂದರೆ ಇದೇ ನೋಡಿ, P47 ವೈರ್ಲೆಸ್ ಹೆಡ್ಫೋನ್. ದೇವರನ್ನೇ ನಂಬಕ್ಕಾಗ್ತಿಲ್ಲ, $100-200 ಈ ವೈರ್ಡ್ ಹೆಡ್ಫೋನ್ ಸಿಗ್ತಲ್ಲ, ಅದ್ರ ಮಧ್ಯೆ ಇದು ಹೆಂಗೆ ಕೆಲಸ ಮಾಡ್ತಪ್ಪ ಅಂತ ನೋಡೋಣ. ಮೊದಲಿಗೆ P14 50+ EDR ಏನೇನೋ ಕೊಟ್ಟವ್ರೆ. ಹಿಂದಿನ ಭಾಗ ಎಲ್ಲ ಕೀ ಸ್ಪೆಸಿಫಿಕೇಶನ್ ಉದ್ದನೇ ಲೈನ್ ಇದೆ. $300 ಲೆವೆಲ್ಗೆ ಪ್ಯಾಕೇಜಿಂಗ್ ಕೊಟ್ಟವ್ರು ಆಯ್ತಾ. ಬಾಕ್ಸಲ್ಲಿ ಮತ್ತೇನೋ ಇದೆ, ಒಂದು ಚೈನೀಸ್ ಅಲ್ಲಿರುವಂಥ ಲವ್ ಲೆಟರು, ಮತ್ತೊಂದು ಮೈಕ್ರೋ USB ಕೇಬಲ್. ಆಕ್ಚುಲಿ ನಾವು ರೆಡ್ ಕಲರ್ನ ಹೆಡ್ಫೋನ್ ಆರ್ಡರ್ ಮಾಡಿದ್ವಿ, ಗ್ರೀನ್ ಕಲರ್ ಕಳ್ಸವ್ರೆ. ಇದೇ ಫ್ಲಿಪ್ಕಾರ್ಟ್ ಅವರ ಸ್ಪೆಷಾಲಿಟಿ. ಇದೇ ಗುರು, $300 ಲೆವೆಲ್ ಕ್ವಾಲಿಟಿ ಕಾಣಿಸ್ತಾ ಇದೆ. ಸೈಡ್ಗೆಲ್ಲ ಸ್ಪಾಂಜಿ ಕೊಟ್ಟವ್ರೆ. ಮೇಲಿನ ಪ್ಲಾಸ್ಟಿಕ್ ಏನಿದೆ ಪಕ್ಕಾ ಲೋಕಲ್ ಆಯ್ತಾ. ಇದಕ್ಕೆ ಅಡ್ಜಸ್ಟ್ಮೆಂಟ್ ಈ ಸೈಡ್ ಸ್ಟ್ರಿಪ್ನ ಕೂಡ ನೋಡ್ತಾ ಇದ್ವಿ. ಒಂದ್ಸರ್ತಿ ಕಿವಿಗಾದ್ರೂ ಕೂಡತ್ತಾ ಪರ್ಫೆಕ್ಟ್ ಆಗಿ ಚೆಕ್ ಮಾಡೋಣ. ಈ ಕಡೆ ಟೈಟ್ ಕೂತ್ಕೊಳ್ತಾ ಇದೆ, ಬಟ್ ಈ ಕಡೆ ಸ್ವಲ್ಪ ಯಾಕೋ ಲೂಸ್ ಇದೆ. ಸ್ವಲ್ಪ ನೀವು ಕರೆಕ್ಟ್ ಆಗಿ ಇವಾಗ ಪರ್ಫೆಕ್ಟ್ಲಿ ಕೂತ್ಕೊಂಡಿದೆ ಆಯ್ತಾ. ಸೊ ಒಂದ್ಸರ್ತಿ ಸ್ಟಾರ್ಟ್ ಮಾಡ್ತೀನಿ, ಕಿವಿಗೆ ಹಾಕೊಂಡ್ಬೇಡ. ಇದ್ರ ಮೇನ್ ಆನ್ ಕೀಲ್ ಇದೆ. ಪವರ್ ಆನ್ ಆಗಿದೆ. ನನ್ನ ಫೋನ್ ಕನೆಕ್ಟ್ ಮಾಡ್ತೀನಿ. ಸದ್ಯಕ್ಕೆ ನನ್ನ ಫೋನ್ ಇದಕ್ಕೆ ಕನೆಕ್ಟ್ ಮಾಡಿದ್ದೀನಿ. ಸೊ ಜಸ್ಟ್ ನಾವು ಇವಾಗ ಇದ್ರ ಟೆಸ್ಟ್ ಮಾಡ್ಬೇಕಷ್ಟೇ. ಟ್ರಸ್ಟ್ ಮೀ, $300 ಕ್ವಾಲಿಟಿ ಸೌಂಡ್ ಇದೆ ಆಯ್ತಾ. ಇದರಲ್ಲಿ ಏನಕ್ಕೆ ಕೇಳ್ತಿದ್ದೀನಪ್ಪ ಅಂದರೆ, ನಾನು ಬೇರೆ ಹೆಡ್ಫೋನ್ಸ್ಗಳು, ಬೇರೆ ವೈರ್ಲೆಸ್ ಹೆಡ್ಫೋನ್ಸ್ ಇವನ್ ನನ್ನ ಹತ್ರ $30,000 ಸಿಗೋ ಸೋನಿ ಅವರ ಈ ಹೆಡ್ಫೋನ್ ಇದೆ ಆಯ್ತಾ. ಲಾಸ್ಟ್ 1 ವರ್ಷದಿಂದ ಯೂಸ್ ಮಾಡ್ತಾ ಇದ್ದೀನಿ. ಇದು $30,000 ಕೊಟ್ಟರು ಕೂಡ ಸ್ಟಿಲ್ ಇದು ವ್ಯಾಲ್ಯೂ ಫಾರ್ ಮನಿ ಅಂತ ಅನ್ಸಲ್ಲ. ಬಟ್ ಜಸ್ಟ್ ಇದು $300 ಏನು ಹೆಡ್ಫೋನ್ ಇದೆ, ಜಸ್ಟ್ 10 ನಿಮಿಷದಲ್ಲಿ ಹಾಡು ಕೇಳಿದ್ದಕ್ಕೆ ಇದು ಖಂಡಿತ ವ್ಯಾಲ್ಯೂ ಫಾರ್ ಮನಿ ಇದೆ ಆಯ್ತಾ. ಸೊ ಇದ್ರಂಥ ಕಿವಿ ಕಂಫರ್ಟೇಬಲು, ಕಿವಿಗೆ ಹಾಕೊಂಡ್ರೆ ಅಷ್ಟೊಂದು ಗಟ್ಟಿಯಾಗಿ ಪರ್ಫೆಕ್ಟಾಗಿ ಏನೂ ಕೂಡಲ್ಲ. ಬಟ್ ಇದ್ರ ಸೌಂಡ್ ಕ್ವಾಲಿಟಿ ಮತ್ತು ಬೇಸ್ನಲ್ಲಿ ಯಾವುದೇ ಕಾಂಪ್ರಮೈಸ್ ಇಲ್ಲ ಆಯ್ತಾ. ನೋಡಿ, ಈ ರೀತಿ ಇದನ್ನು ಫೋಲ್ಡ್ ಮಾಡಿಕೊಂಡು ಟ್ರಾವೆಲ್ ಮಾಡೋಕ್ಕೆ ಕೂಡ ತೊಗೊಂಡೋಗ್ಬೋದು. ಮತ್ತು ಈ ಕಪ್ಸ್ಗಳ ಕ್ವಾಲಿಟಿ ಓಕೆ ಇದೆ. ಬಿಟ್ಟರೆ ಇರುವಂಥ ಬೇಸ್ ಹೆಂಗಿದೆಯಪ್ಪ ಅಂದರೆ, ನೀವು ಇಲ್ಲೇ
ಕಿವಿಗೆ ಹಾಕೊಂಡು ಸೌಂಡ್ ಕೇಳ್ತಿದ್ರ ಅನ್ಸಲ್ಲ. ಓಪನ್ಲಿ ಎಲ್ಲೋ ಹೊರಗಡೆ DJ ಹಾಕವ್ರೆ, ಅಲ್ಲಿಂದ ಸೌಂಡ್ ಬರ್ತಾ ಇದೆ, ಈ ರೀತಿ ಫೀಲಿಂಗ್ಸ್ ಇದೆ. ಮತ್ತು ನೀವು ಸಾಂಗ್ಸ್ ಕೇಳಬೇಕಾದ್ರೆ ನಿಮ್ಗೆ ಎಷ್ಟು ಕೇಳಿಸುತ್ತೆ ಅಷ್ಟೇ ಈಕ್ವಲ್ ಆಗಿ ಹೊರಗಡೆ ಇರೋರು ಕೂಡ ಕೇಳಿಸುತ್ತೆ. ಇದೊಂದು ಇರುವಂಥ ಮೈನಸ್ ಪಾಯಿಂಟು. ಬಾಕಿ 300 ರೂಪಾಯಿಗೆ ಈ 30,000 ರೂಪಾಯಿಗಿಂತ ಈ 300 ರೂಪಾಯಿ ಹೆಡ್ಫೋನ್ ನನಗೆ ತುಂಬ ಇಷ್ಟ ಆಯಿತು. ಯಾರಿಗೆ ಮೀಟಿಂಗ್ಸ್ ಅಟೆಂಡ್ ಆಗೋಕ್ಕೆ ಅಥವಾ ಟ್ರಾವೆಲ್ ಮಾಡಬೇಕಾದ್ರೆ ಅಥವಾ ಜಸ್ಟ್ ಏನೋ ನೀವು ವರ್ಕ್ ಮಾಡಬೇಕಾದ್ರೆ ಎಡಿಟಿಂಗು ಅಂತ ನಾರ್ಮಲ್ ಕೆಲಸ ಮಾಡಬೇಕಾದ್ರೆ ಬಜೆಟಲ್ಲಿ ನಿಜವಾಗ್ಲೂ ಒಂದು ವ್ಯಾಲ್ಯೂ ಫಾರ್ ಮನಿ ಗ್ಯಾಜೆಟ್. ನನಗೆ ಇದಕ್ಕಿಂತ ಬೆಟರ್ ಯಾಕೋ ಇದೇ ಕಾಣಿಸ್ತಿದೆ. ಎರಡಲ್ಲಿ 3ನೇ ಸ್ಪೆಷಲ್ ಗ್ಯಾಜೆಟ್ ಬರುತ್ತೆ. ಇದು ಇಂಟರ್ನೆಟ್ ಅಲ್ಲೇ ಎಲ್ಲಕ್ಕಿಂತ ಚೀಪೆಸ್ಟ್ ಏರ್ ವ್ಯಾಕ್ಯೂಮ್ ಸೀಲರ್ ಅಂತ ಹಾಕೋಬಹುದು. ನಾನು ಇದಕ್ಕೆ ಜಸ್ಟ್ 799 ರೂಪೀಸ್ ಕೊಟ್ಟಿದ್ದೀನಿ ಅಷ್ಟೇ. ಓಕೆ, ಎಸ್, ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ 10 ಪೇಪರ್ಸ್ಗಳನ್ನ ಕೊಟ್ಟಿದ್ದಾರೆ, ಮತ್ತೊಂದು ಕಂಪ್ಲೀಟ್ ಚೈನೀಸ್ ಲವ್ ಲೆಟರ್ ಕೊಟ್ಟವ್ರೆ, ಅಂದ್ರೆ ಯೂಸರ್ ಮ್ಯಾನ್ಯಲ್. ಮತ್ತೆ ಇದು ನಮ್ಮ ಮೇನ್ ಸೀಲರ್ ಇದೆ ಆಯ್ತಾ. ನಾನೆಲ್ಲ ಸ್ವಲ್ಪ ಹೆವಿ ಇರತ್ತಂತ ಅನ್ಕೊಂಡಿದ್ದೆ, ಪಕ್ಕ ಲೋಕಲ್ ಪ್ಲಾಸ್ಟಿಕ್ ಕೊಟ್ಟವ್ರೆ. ಇಲ್ಲಿನ ಸ್ವಲ್ಪ ಒಳಗೆ ಹೋದಂಗೆ ಕಾಣಿಸಿದೆ, ಡ್ಯಾಮೇಜ್ ಆಗಿದೆ ಏನು ಗೊತ್ತಿಲ್ಲ. ಮತ್ತೊಂದು ಇದರ ಪವರ್ ಕಾರ್ಡ್. ಸೊ ಇದನ್ನ ಕನೆಕ್ಟ್ ಮಾಡಬೇಕಾದ್ರೆ ಜಸ್ಟ್ ಈ ಪವರ್ ಕಾರ್ಡ್ನ ಇದಕ್ಕೆ ಪ್ಲಗ್ ಮಾಡಿಬಿಟ್ಟು ಇದಕ್ಕೆ ನೀವು ಕರೆಂಟ್ ಇಂದಾನೆ ಇದನ್ನ ಕೆಲಸ ಮಾಡಬೇಕು. ಇದು ಇನ್ವರ್ಟರ್ ಮೇಲೆ ಕೆಲಸ ಆಗಲ್ಲ. ನೋಡೋಕೆ ತುಂಬಾ ಚಿಕ್ಕದಾಗಿದ್ದು, ಸ್ವಲ್ಪ ಪವರ್ ಕನ್ಸಂಪ್ಷನ್ ಜಾಸ್ತಿ ಆಗುತ್ತೆ ಅಂತ ಹೇಳ್ಬೋದು. ಸೊ ಜಸ್ಟ್ ಇದನ್ನು ಈ ರೀತಿ ಓಪನ್ ಮಾಡಿಬಿಟ್ಟು ನೀವೇನಾದರೂ ಲೈಕ್ ನಿಮ್ಮ ಮನೇಲಿ ಮೀಟ್ ಇರಲಿ ಅಥವಾ ವೆಜ್ಜೀಸ್ ಇರಲಿ ಅದನ್ನ ಈ ರೀತಿ ಪ್ಯಾಕೆಟಲ್ಲಿ ಹಾಕ್ಬಿಟ್ಟು ಜಸ್ಟ್ ಅದನ್ನು ಓಪನ್ ಮಾಡಿಬಿಟ್ಟು ನೀವು ಇದರೊಳಗಡೆ ಈ ರೀತಿ ಹಾಕಿ ಸೆಟ್ ಮಾಡಿದ್ರೆ ಇದು ಸ್ವಲ್ಪ ಹೋಲ್ಡ್ ಮಾಡಿದ್ರೆ ಆಟೋಮೆಟಿಕ್ ಆಗಿ ಇರುವಂಥ ಎಲ್ಲ ಏರನ್ನು ಇದು ಒಳಗೆ ತಗೊಂಡು ಫುಲ್ಲಿ ಟೈಟ್ ಮಾಡ್ತಾ ಇದು ಪ್ಲೇ ಮಾಡ್ತಾ ಹೋಗುತ್ತೆ. ಸೊ ಜಸ್ಟ್ ನೀವು ಇದನ್ನು ಈ ರೀತಿ ಒತ್ತಿಡಿದು ಬಿಟ್ಟರೆ ಇದು ಆಟೋಮೆಟಿಕ್ ಆಗಿ ಸೀಲ್ ಕೂಡ ಪ್ಯಾಕ್ ಆಗುತ್ತೆ. ಬಟ್ ಇದು ಕೆಲವೊಂದು ಟೈಮ್ ಕರೆಕ್ಟಾಗಿ ವರ್ಕ್ ಮಾಡಲ್ಲ. ಬಟ್ ಇದನ್ನು ನೀವು ಪ್ರೊಫೆಷನಲ್ ಆಗಿ ಸ್ವಲ್ಪ ಯೂಸ್ ಮಾಡೋಕ್ಕೆಲ್ಲ ಜಾಸ್ತಿ ಟ್ರೈ ಮಾಡಿದ್ರಪ್ಪ ಅಂದರೆ ಆವಾಗ ನಿಮ್ಮ ಕೈಲಿ ಸೆಟ್ ಆಗಿಬಿಟ್ಟು ನೀವು ಇದರಲ್ಲಿ ಲೈಕ್ ಈ ರೀತಿ ನಂತರ ಕಡಲೆ ಕಾಳಾಗಿರಲಿ ಅಂದ್ರೆ ನಾವು ಶೇಂಗಾ ಕರಿತೀವಿ, ಶೇಂಗಾನ ಪ್ಯಾಕ್ ಮಾಡ್ಕೋಬೋದು. ಬೇರೆ ಬೇರೆ ಬೇಳೆ ಕಾಳುಗಳನ್ನ ಈ ರೀತಿ ಏರ್ ಪ್ಯಾಕ್ ಮಾಡ್ಕೋಬೋದು. ಸ್ಪೆಷಲಿ ವೆಜ್ಜೀಸ್ ಮತ್ತು ಮೀಟ್ಸ್ಗೆ ಮಾತ್ರ ಇದನ್ನು ಯೂಸ್ ಮಾಡ್ತಾರೆ. ಅದರ್ವೈಸ್ ನೀವು ಪ್ಯಾಕಿಂಗ್ ಮಷಿನ್ ಥರ ಕೂಡ ಇದನ್ನು ಯೂಸ್ ಮಾಡ್ಕೋಬೋದು. ಸೊ ಡೆಫಿನೆಟ್ಲಿ 791 ರೂಪಾಯಿಗಿತ್ತು. ಬಟ್ ನನಗೆ ಏನು ವ್ಯಾಲ್ಯೂ ಫಾರ್ ಮನಿ ಬೆಂಕಿ ಅದ್ಭುತ ಗ್ಯಾಜೆಟ್ಸ್ ಅಂತಲ್ಲ, ಮತ್ತು ಪ್ರತಿಯೊಬ್ಬರ ಮನೇಲಿ ಇರಲೇಬೇಕಪ್ಪ ಅನ್ನುವಂಥ ಗ್ಯಾಜೆಟ್ಸ್ ನನಗೆ ಅನಿಸಿಲ್ಲ. ಮತ್ತು ಇನ್ನೂ ಸ್ವಲ್ಪ ಬೆಟರ್ ಕ್ವಾಲಿಟಿ ಇರಬೇಕಾಗಿತ್ತಪ್ಪ ಅನ್ಸುತ್ತೆ. ಬಟ್ ಸ್ಟಿಲ್ ನಿಮ್ಗೆ ಏನಾದರೂ ಇದು ಯೂಸ್ಫುಲ್ ಇದೆ, ನಿಮ್ಮ ಅಂಗಡಿ ಇದೆ, ನೀವು ಕೆಲಸ ಮಾಡ್ತೀರಪ್ಪ ಅಂದರೆ ಎಸ್ ನೀವು ಬಜೆಟಲ್ಲಿ ಈ ಒಂದು ಗ್ಯಾಜೆಟ್ಸ್ನ ತಗೋಬಹುದು. ಇಡಿಸ್ನಲ್ಲಿ 4ನೇ ಪ್ರಾಡಕ್ಟ್ ಇದು ತುಂಬಾ ಸ್ಪೆಷಲ್ ಆಗಿದೆ. ಇದ್ರ ಬೆಲೆ ಕೂಡ ಅಷ್ಟೇ ಸ್ಪೆಷಲ್ ಆಗಿದೆ. ಇದನ್ನ ಬರೋಬ್ಬರಿ 2790 ರೂಪಾಯಿಗೆ ಆರ್ಡರ್ ಮಾಡ್ಕೊಂಡಿದ್ದೀನಿ. ಇದೊಂದು ಪೋರ್ಟೇಬಲ್ ಎಲೆಕ್ಟ್ರಿಕ್ ಕೆಟಲ್ ಅಂತ ಕರಿಬಹುದು. ಸೊ ವೈಟ್ ಕಲರ್ನ ಈ ರೀತಿ ಬಾಕ್ಸ್ ಅನ್ನ ಕೊಟ್ಟವ್ರೆ. ಪ್ಯಾಕೇಜಿಂಗ್ ಕೂಡ ತುಂಬಾ ಚೆನ್ನಾಗಿದೆ. ಎಸ್, ಇದೇ ನೋಡಿ ನಮ್ಮ ಮೇನ್ ಎಲೆಕ್ಟ್ರಿಕ್ ಕ್ಯಾಟಲ್ ಅಂತ ಕರಿಬಹುದು. ಇದ್ರೊಳಗಡೆ ಒಂದು ಲವ್ ಲೆಟರ್ ಕೊಟ್ಟವ್ರೆ. ಇದನ್ನ ಬಿಟ್ಟರೆ ಬಾಕ್ಸ್ ಒಳಗಡೆ ಏನೂ ಇಲ್ಲ. ಬಟ್ ಈ ಬಾಕ್ಸ್ ಒಳಗಡೆ ಇದ್ರ ಮೇನ್ ಕಾರ್ಡ್ ಏನಿದೆ ನೋಡಿ, ಎಸ್, ಈ ರೀತಿಯಾಗಿರುವಂಥ ಒಂದು ದಪ್ಪನೆಯ ವೈರ್ ಕೊಟ್ಟಿದ್ದಾರೆ. ಗೊತ್ತಿಲ್ಲ ಇದ್ರ ಪವರ್ ಎಷ್ಟಿದೆ ಅಂತ, ಬಟ್ ತುಂಬಾ ದಪ್ಪ ಹೆವಿ ವೈರ್ ಕೊಟ್ಟವ್ರೆ. ಸೊ ಫಸ್ಟ್ ಲುಕ್ ನೋಡ್ಕೋಬಹುದು. ಇನ್ಸ್ಟಾ ಕಪ್ಪ ಅಂತ ಒಂದು ಹೆಸರನ್ನ ಕೊಟ್ಬಿಟ್ಟು ಮೇಲಿನ ಭಾಗ 6 ಮೋಡ್ಸ್ಗಳಿದೆ. ಇದೆಲ್ಲ ಟಚ್ ವರ್ಕ್ ಆಗುತ್ತೆ. ಇಲ್ಲಿ LED ಇಂಡಿಕೇಶನ್ ಕೂಡ ಕೊಟ್ಟವ್ರೆ. ಮೇಲಿನ ಭಾಗ ರೆಡ್ ಕಾಂಬಿನೇಷನ್ಗೆ ಈ ಕ್ಯಾಪ್ ಇಲ್ಲಿ ನಿಮಗೆ ಡಬಲ್ ಲಾಕ್ನ ಕೊಡ್ತಿದ್ದಾರೆ. ಈ ರೀತಿ ಓಪನ್ ಮಾಡಿದ್ರೆ ಇದು ಓಪನ್ ಆಗುತ್ತೆ. ಮತ್ತೆ ಇದು ಲೀಕೇಜ್ ಕೂಡ ಆಗಲ್ವಂತೆ ಡಬಲ್ ಲಾಕ್ ಕೊಡೋದ್ರಿಂದ. ನೀವು ಇದನ್ನ ಯೂಸ್ ಮಾಡಬೇಕಾದ್ರೆ ಜಸ್ಟ್ ಈ ಕಾರ್ಡ್ನ ಈ ರೀತಿ ಕನೆಕ್ಟ್ ಮಾಡಿಬಿಟ್ಟು ಪ್ಲಗ್ ಆನ್ ಮಾಡಿದ್ರೆ ಸಾಕು. ಎಸ್, ಇದು ಸ್ಟಾರ್ಟ್ ಆಗುತ್ತೆ. ಸೊ ಇದರಲ್ಲಿ ಈ ರೀತಿ ಬಿಸಿ ನೀರನ್ನು ಕಾಯಿಸ್ಕೋಬಹುದು. ಮತ್ತೆ ಇಲ್ಲಿ 6 ಡಿಫ್ರೆಂಟ್ ಮೋಡ್ಸ್ಗಳಿದೆ ಆಯ್ತಾ. ನಿಮ್ಮ ಪ್ರಕಾರ ನಿಮಗೆ ಎಷ್ಟು ಹಾಟ್ ವಾಟರ್ ಬೇಕು ಅದನ್ನ ಸೆಟ್ ಮಾಡಿಬಿಟ್ಟು ಇದರಲ್ಲಿ ನೀರು ಕಾಯಿಸ್ಕೋಬಹುದು. ಮತ್ತೆ ಡಿಫ್ರೆಂಟ್ ಮೋಡ್ಸ್ಗಳಲ್ಲಿ ನೀವು ಒಂದು ಎಗ್ಸ್ನ ಬಾಯ್ಲ್ ಮಾಡ್ಕೋಬಹುದು, ಕಾಫಿ ಟೀ ಮಾಡ್ಕೋಬಹುದು. ಇನ್ನಿತರ ಹಾಟ್ ವಾಟರಿಂದ ಏನೆಲ್ಲ ಆಕ್ಟಿವಿಟೀಸ್ ಮಾಡೋಕ್ಕಾಗತ್ತೆ ಸೊ ಎಲ್ಲವನ್ನ ಇದರಿಂದ ನೀವು ಮಾಡ್ಕೋಬಹುದು. ಮತ್ತೆ ಇದು ಒಳಗಡೆ ಕಂಪ್ಲೀಟ್ಲಿ ಸ್ಟೈಲ್ನೆಸ್ ಸ್ಟೈಲ್ ಇರೋದ್ರಿಂದ ನಿಮಗೆ ಇದನ್ನ ಕ್ಲೀನ್ ಮಾಡೋದು ಅಥವಾ ಲೀಕ್ ಆಗತ್ತೆ ಈ ರೀತಿ ಯಾವುದೇ ಇಶ್ಯೂ ಇಲ್ಲ. ಮತ್ತೆ ಇದನ್ನ ಈ ಟ್ರಾವೆಲ್ ಫ್ರೆಂಡ್ಲಿ ಕೂಡ ನೀವು ಆಫೀಸ್ ತೊಗೊಂಡು ಹೋಗ್ಬೋದು, ಟ್ರಾವೆಲ್ ಮಾಡಬೇಕಾದ್ರೆ ತೊಗೊಂಡು ಹೋಗ್ಬೋದು, ಅಥವಾ ನಿಮ್ಮ ಆಫೀಸಲ್ಲೇ ಯೂಸ್ ಮಾಡ್ಕೋಬಹುದು. ಸೊ ಇದು ಪೋರ್ಟೇಬಲ್ ಆಗಿರೋದ್ರಿಂದ ತುಂಬ ಕಾಂಪ್ಯಾಕ್ಟ್ ಆಗಿರೋದ್ರಿಂದ ಎಸ್ ನನಗೆ 2790 ರೂಪಾಯಿ ಸ್ವಲ್ಪ ಬೆಲೆ ಜಾಸ್ತಿ ಅನಿಸುತ್ತೆ. ಬಟ್ ಯಾರಿಗೆಲ್ಲ ಹಾಟ್ ವಾಟರ್ ಅವಶ್ಯಕತೆ ಇದೆ, ಟ್ರಾವೆಲ್ ಮಾಡ್ತಿದ್ದೀರಾ ಅಂಥವ್ರಿಗೆ ಒಂಥರ ಇದು ಯೂಸ್ಫುಲ್ ಗ್ಯಾಜೆಟ್ ಅಂತ ಅನಿಸ್ಬೋದು. ಬಟ್ ಬೆಲೆ ಸ್ವಲ್ಪ ಜಾಸ್ತಿ ಆಯಿತು. ಸೊ ನೋಡಿ, ನಿಮ್ಗೆ ಏನಾದರೂ ಇಂಥ ಪ್ರಾಡಕ್ಟ್ ಯೂಸ್ಫುಲ್ ಇದೆ, ನಿಮಗೆ ಬೇಕು 2,000 ರೂಪಾಯಿ 3,000 ರೂಪಾಯಿ ಓಕೆ ಅಂದರೂ ಎಷ್ಟಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ಬಟ್ ನನಗೇನಿದು ವ್ಯಾಲ್ಯೂ ಫಾರ್ ಮನಿ ಅಂತ ಅನಿಸ್ಲಿಲ್ಲ. ಎಡಿಸ್ನಲ್ಲಿ 5ನೇ ಸ್ಪೆಷಲ್ ಪ್ರಾಡಕ್ಟ್ ಬರುತ್ತೆ. ಇದು ನನ್ನ ಫೇವ್ರೇಟ್ ಕೂಡ ಇದೆ ಮತ್ತು ಜಸ್ಟ್ 1500 ರೂಪಾಯಿಗೆ ಟ್ರೂಲಿ ವ್ಯಾಲ್ಯೂ ಫಾರ್ ಮನಿ ಕೀಬೋರ್ಡ್ ಅಂತ ಕರಿಬೋದು. ಸದ್ಯಕ್ಕೆ ಇದ್ರ ಬೆಲೆ 100 ರೂಪಾಯಿ ಸಮಥಿಂಗ್ ಏನೋ ಜಾಸ್ತಿ ಆಗುತ್ತೆ. ಸೊ ಇಲ್ಲಿ ನೋಡ್ಕೋಬೋದು ಅಂಟ್ ಸ್ಪೋರ್ಟ್ಸ್ ಅಂತ ಕೊಟ್ಟವ್ರೆ. ಸೊ ಮೇಲಿನ ಭಾಗನೇ ಈ ಕೀಬೋರ್ಡ್ ಯಾವ ರೀತಿ ಇದೆ ಅಂತ ನಿಮ್ಗೆ ಗೊತ್ತಾಗುತ್ತೆ. ಸೊ ಒಂದ್ಸರ್ತಿ ಬಾಕ್ಸ್ ಓಪನ್ ಮಾಡೋಣ. ಎಸ್, ಅಲ್ಲಿ ಕೆಲವೊಂದು ಪೇಪರ್ ವರ್ಕ್ಸ್ನ ಕೊಟ್ಟವ್ರೆ, ವಾರಂಟಿ, ಯೂಸರ್ ಮ್ಯಾನ್ಯಲ್ಸ್ಗಳಿದೆ. ಇದನ್ನ ಪಕ್ಕ ಕಡೆನ ಇದ್ರ ಜೊತೆಗೆ ಒಂದು USB Type C ಚಾರ್ಜಿಂಗ್ ಕೇಬಲ್ ಕೊಟ್ಟಿದ್ದಾರೆ. ಎಸ್, ಇದೇ ನೋಡಿ ನಮ್ಮ ಮೇನ್ ಕೀಬೋರ್ಡ್. ಬಟನ್ಸ್ಗಳು ಕ್ವಾಲಿಟಿ ತುಂಬಾ ಪ್ರೀಮಿಯಂ ಬಿಲ್ಡ್ ಕ್ವಾಲಿಟಿ ಅಂತ ಅನ್ಸುತ್ತೆ. ಮತ್ತು ವೈಟ್, ಗ್ರೇ ಮತ್ತು ಆರೆಂಜ್ ಕಲರ್ನ ಒಂದು ಒಳ್ಳೆ ಕಾಂಬಿನೇಷನ್ ಕೂಡ ಕೊಟ್ಟವ್ರೆ. ಹಿಂದಿನ ಭಾಗ ಕೂಡ ಕಂಪ್ಲೀಟ್ಲಿ ಮ್ಯಾಟ್ ಫಿನಿಶಿಂಗ್ ಒಂದಿಗೆ ಇಲ್ಲಿ ರಬ್ಬರ್ ಸ್ಟ್ರಾಪ್ಸ್ಗಳಿದೆ. ಇದು ಗ್ರಿಪ್ ಕೂಡ ತುಂಬ ಚೆನ್ನಾಗಿ ಕೊಟ್ಕೊಳುತ್ತೆ. ಮತ್ತು ಈ ಸ್ಟ್ಯಾಂಡ್ಸ್ಗಳನ್ನ ಆನ್ ಮಾಡಿಬಿಟ್ಟು ಎಸ್ ಈ ರೀತಿ ನೀವು ಹೈಟಿಗೂ ಅಡ್ಜಸ್ಟ್ ಮಾಡ್ಕೋಬೋದು. ಮತ್ತು ಇದ್ರ ಗ್ರಿಪ್ ನೋಡಿ ಅಷ್ಟೊಂದು ಈಸಿಯಾಗಿ ಮೂವ್ಮೆಂಟ್ಸ್ ಕೂಡ ಆಗಲ್ಲ ಆಯಿತಾ. ಸೊ ನೀವು ಎಷ್ಟೇ ಇದನ್ನು ಹೆವಿಯಾಗಿ ಮೂವ್ಮೆಂಟ್ಸ್ ಮಾಡಿದ್ರು ಕೂಡ
ಇದು ಮೂವ್ ಆಗೋದೇ ಇಲ್ಲ. ಸೊ ಈ ಕೀಬೋರ್ಡ್ನ ಸ್ಪೆಷಾಲಿಟಿ ಏನಪ್ಪ ಅಂದರೆ ಇದೊಂದು ಫುಲ್ ಫ್ಲೇಜ್ಡ್ ಕೀಬೋರ್ಡ್ ಆಗಿದೆ ಆಯ್ತಾ. ಇದಕ್ಕೆ ನಿಮಗೆ ಡೆಡಿಕೇಟೆಡ್ ಎಲ್ಲ ಪಾಯಿಂಟ್ಸ್ಗಳು ನೋಡೋಕೆ ಸಿಗುತ್ತೆ. ರೈಟ್ ಸೈಡ್ಗೆ ನಿಮಗೊಂದು ಡಿಸ್ಪ್ಲೇನ ಕೂಡ ಕೊಡ್ತಿದ್ದಾರೆ. ಆಟ್ ಅ ಟೈಮ್ ಇಲ್ಲಿ ಮೂರು ಡಿವೈಸಸ್ಗಳನ್ನ ಇದಕ್ಕೆ ಕನೆಕ್ಟ್ ಮಾಡ್ಕೊಂಡು ಯೂಸ್ ಮಾಡ್ಕೋಬಹುದು. ಎಲ್ಲ ಡಿವೈಸ್ ಫೀಚರ್ಸ್ನ ತೋರಿಸುತ್ತೆ ಮತ್ತು ಬ್ಯಾಟ್ರಿ ಪರ್ಸೆಂಟ್ನ ಕೂಡ ಇಲ್ಲಿ ಶೋಕೇಸ್ ಮಾಡುತ್ತೆ. ಈ ರೈಟ್ ಸೈಡ್ ಇರುವಂಥ ನಾಬ್ ಏನಿದೆ ಇದು ವ್ಯಾಲ್ಯೂಮ್ ಕಂಟ್ರೋಲ್ ಮಾಡೋಕ್ಕೆ ಕೆಲಸ ಮಾಡುತ್ತೆ. ಇಲ್ಲಿಂದ ನೀವು ವ್ಯಾಲ್ಯೂಮ್ ಕಂಟ್ರೋಲ್ ಅಡ್ಜಸ್ಟ್ನ ಮೂವ್ಮೆಂಟ್ ಮಾಡ್ಕೊಳ್ಬೋದು. ಇದ್ರ ಜೊತೆಗೆ ಕೀ ಟ್ರಾವೆಲ್ಸ್ಗಳಾಗಿರಲಿ ಮತ್ತು ಬಟನ್ ಪ್ರೆಸ್ ಮಾಡಬೇಕಾದ್ರೆ ತುಂಬ ಸ್ಲೈಲೆಂಟ್ಲಿ ಇದು ಕೆಲಸ ಮಾಡುತ್ತೆ. ಮತ್ತೆ ಕಂಪ್ಯಾರಿಸನ್ ಅಲ್ಲಿ ಡೆಲ್ ಅವರಾಗಿರಲಿ ಅಥವಾ ಬೇರೆ ಯಾವುದೇ ಲೋಕಲ್ ಕೀಬೋರ್ಡ್ಸ್ನ ಕಂಪೇರ್ ಮಾಡಿದ್ರೆ ಆಯಿಲ್ ಸ್ಟೇನ್ಸ್ ಎಲ್ಲ ತುಂಬಾ ಈ ಲೋಕಲ್ ಕೀಬೋರ್ಡ್ಸ್ ಮೇಲೆ ಬೀಳುತ್ತೆ. ಆದರೆ ಇದರಿಂದ ಬಟನ್ಸ್ಗಳಿದೆ ಇದು ABS ಕ್ವಾಲಿಟಿಯಿಂದ ಮಾಡಲಾಗಿದೆ. ಹೀಗಾಗಿ ಇಲ್ಲಿ ಯಾವುದೇ ನಂಬರ್ಸ್ಗಳು ಮೂವ್ ಆಗೋದಾಗಿರಲಿ ಅಥವಾ ಇದ್ರ ಮೇಲೆ ಆಯಿಲ್ ಸ್ಟೇನ್ಸ್ಗಳು ಬೀಳೋದಾಗಿರಲಿ ಈ ರೀತಿ ಯಾವುದೇ ಪ್ರಾಬ್ಲಮ್ಸ್ಗಳಿಲ್ಲ. ಮತ್ತೆ ರೈಟ್ ಮತ್ತು ಲೆಫ್ಟ್ ಎರಡೂ ಸೈಡ್ ನಿಮಗೆ RGB ಲೈಟ್ ಎಫೆಕ್ಟ್ ಒಂದಿಗೆ ಈ ಕೀಬೋರ್ಡ್ಸ್ ಮಧ್ಯದಲ್ಲಿ ಕೂಡ RGB ಎಫೆಕ್ಟ್ಸ್ ಕಾಣಿಸುತ್ತೆ. ಸೊ ಕತ್ಲೆನಲ್ಲಿ ಕೂಡ ನೀವು ಇದನ್ನ ಆರಾಮಾಗಿ ಯಾವುದೇ ಟೆನ್ಷನ್ ಇಲ್ಲದೆ ಯೂಸ್ ಮಾಡ್ಕೋಬಹುದು. ಮತ್ತೆ ಕಂಪ್ಲೀಟ್ ಇದು ಟೈಪ್ ಸಿ ಪೋರ್ಟ್ ಇಂದ ಚಾರ್ಜ್ ಆಗೋದ್ರ ಜೊತೆಗೆ ಆರಾಮಾಗಿ 2 ತಿಂಗಳು 3 ತಿಂಗಳು ನಿಮ್ಮ ಯೂಸೇಜ್ ಮೇಲೆ ಡಿಪೆಂಡ್ ಆಗಿಬಿಟ್ಟು ಇದ್ರ ಬ್ಯಾಟ್ರಿ ಬ್ಯಾಕಪ್ ಕೂಡ ಬರುತ್ತೆ. ಟ್ರಸ್ಟ್ ಮೀ ಲಾಸ್ಟ್ 5-6 ಡೇದಿಂದ ಅಷ್ಟೇ ಈ ಕೀಬೋರ್ಡ್ನ ಯೂಸ್ ಮಾಡ್ತಾ ಇದ್ದೀನಿ. ಬಟ್ ಇದು 1500 ರೂಪಾಯಿ ಬೆಲೆ ಹೆಂಗೆ ಇಟ್ಟಿದಾರಪ್ಪ ಅಂತ ನನಗೆ ಒಂಥರ ಶಾಕಿಂಗ್ ಇದೆ ಆಯ್ತಾ. ಇದ್ರ ಬಗ್ಗೆ ನಾನೊಂದು ಡೆಡಿಕೇಟೆಡ್ ರೀಲ್ ಕೂಡ ಮಾಡಿದ್ದೀನಿ. ಮೇ ಬಿ ಅದನ್ನ ನೀವು ನೋಡಿರ್ಬೋದು. ಜೊತೆಗೆ ಇದು ಜಸ್ಟ್ 1500 ರೂಪಾಯಿನ ಆರ್ಡರ್ ಮಾಡ್ಕೊಂಡಿದ್ದೀನಿ. ನೀವು ಸೇಮ್ ಇದೇ ಕೀಬೋರ್ಡ್ಸ್ ಇದೇ ಡಿಸೈನ್ ಇದೇ ಫೀಚರ್ಸ್ ಹೊಂದಿರುವಂಥ ಬೇರೆ ಕೀಬೋರ್ಡ್ಸ್ನ ಸರ್ಚ್ ಮಾಡ್ತಾ ಹೋದ್ರೆ ಫ್ಲಿಪ್ಕಾರ್ಟಲ್ಲಾಗಿರಲಿ ಅಮೆಝಾನ್ಲಾಗಿರಲಿ 4000 6000 8000 12,000 ರೂಪಾಯಿ ತನಕ ಸಿಗುತ್ತೆ. ಬಟ್ ಇದ್ರ ಬೆಲೆ ಜಸ್ಟ್ 1500 ರೂಪಾಯಿಗೆ ನಾನು ಆರ್ಡರ್ ಮಾಡ್ಕೊಂಡಿದ್ದೆ. ಸದ್ಯಕ್ಕೆ ಇದ್ರ ಬೆಲೆ ಎಷ್ಟೋ 150 ರೂಪಾಯಿನೋ ಜಾಸ್ತಿ ಆಗಿದೆ. 1650 ರೂಪಾಯಿಗೇನೋ ಈ ಕೀಬೋರ್ಡ್ ನೋಡಿ ಸಿಗ್ತದೆ. ಸ್ಟಿಲ್ ಇದು ನನ್ನ ಪ್ರಕಾರ 1700 ರೂಪಾಯಿ ಕೂಡ ವ್ಯಾಲ್ಯೂ ಫಾರ್ ಮನಿ ಇದೆ. ಡೆಫಿನೆಟ್ಲಿ ಕಣ್ಮುಚ್ಚಿದ್ರೆ ನೀವು ಪರ್ಚೇಸ್ ಮಾಡ್ಬೋದು. ನನಗೆ ಇದರಂಥ ಫೀಚರ್ಸ್ಗಳು ಯೂಸೇಜ್ ಕ್ವಾಲಿಟಿ ಮತ್ತು ಇದರಂಥ ಪ್ರೀಮಿಯಂ ಎಕ್ಸ್ಪೀರಿಯನ್ಸ್ ಇದಾಗಲೂ ತುಂಬ ಇಷ್ಟ ಆಯಿತು. ರಿಡ್ಯೂಸ್ನಲ್ಲಿ 6ನೇ ಸ್ಪೆಷಲ್ ಪ್ರಾಡಕ್ಟ್ ಬರುತ್ತೆ. ಇದೊಂದು ಮಿನಿ ಹೆಡ್ ಮಸಾಜರ್ ಅಂತ ಕರಿಬೋದು. ಬಟ್ ಇದ್ರ ಬೆಲೆ ಸ್ವಲ್ಪ 1200 ರೂಪಾಯಿ ಕೊಡಿದ್ರು ಇದು ವ್ಯಾಲ್ಯೂ ಫಾರ್ ಮನಿ ಅನ್ಸತ್ತಪ್ಪ ಅಂದರೆ ನಿಮಗೆ ಮುಂದೆ ಗೊತ್ತಾಗುತ್ತೆ, ತಿಳಿಸ್ತೀನಿ ನಿಮಗೆ. ಸದ್ಯಕ್ಕೆ ಈ ಬಾಕ್ಸ್ ನೋಡೋಕ್ಕೆ ಈ ರೀತಿಯಾಗಿದೆ. ಇಲ್ಲೇನೋ ರಿವೈವ್ ಅಂತ ಕೊಟ್ಟವ್ರೆ. ಬಾಕ್ಸ್ನ ಓಪನ್ ಮಾಡಿದ ತಕ್ಷಣ ಪ್ಯಾಕೇಜಿಂಗ್ ಚೆನ್ನಾಗಿದೆ, ಕೆಲವೊಂದು ಪೇಪರ್ ವರ್ಕ್ಸ್. ಇನ್ನು ಇದು ನಮ್ಮ ಮೇನ್ ಗ್ಯಾಜೆಟ್. ಓಕೆ, ಓ ಮ್ಯಾನ್, ಇದ್ರ ಕ್ವಾಲಿಟಿ ರಬ್ಬರ್ಸ್ ಎಲ್ಲ ಸಖತ್ತಾಗಿದೆ ಆಯಿತಾ. ಸೊ ಇದ್ರ ಏನು ನಾವು ಲೆಗ್ಸ್ ನೋಡ್ತಾ ಇದ್ವಿ, ಕ್ವಾಲಿಟಿ ಚೆನ್ನಾಗಿದೆ. 1200 ರೂಪಾಯಿಗೆ ತಕ್ಕಂಗಿದೆ ಅನಿಸ್ತಿದೆ. ಇದನ್ನ ಬಿಟ್ಟಿವಿ ಅಂದರೆ ಇದೊಂದು ರೀಚಾರ್ಜಬಲ್ ಇರೋದ್ರಿಂದ ಇಲ್ಲಿ ನಿಮಗೆ USB to Type C ಕೇಬಲ್ ಕೊಟ್ಟಿದ್ದಾರೆ. ಟ್ರಸ್ಟ್ ಮೀ ಇದ್ರ ಬಗ್ಗೆ ಕೂಡ ಆಲ್ರೆಡಿ ರೀಲ್ ಮಾಡಿದ್ವಿ. ಲಾಸ್ಟ್ 3-4 ಡೇಸಿಂದ ನಮ್ಮ ಇಡೀ ಟೀಮ್ ಮೆಂಬರ್ಸ್ ಎಲ್ಲ ಯೂಸ್ ಮಾಡಿಬಿಟ್ಟು ಇದನ್ನ ರಿವ್ಯೂ ಕೂಡ ಕೊಡಿದ್ದಾರೆ. ಸೊ ನೋಡೋಕ್ಕೆ ನಿಮಗೆ ಸ್ಟಾರ್ಟಿಂಗಲ್ಲಿ 1200 ರೂಪಾಯಿ ಬೆಲೆ ಹೆವಿ ಇದೆ ಅನಿಸುತ್ತೆ. ಬಟ್ ನೀವು ಯಾವಾಗ ಟೆನ್ಷನಲ್ಲಿ ಇರಬೇಕಾದ್ರೆ ಹೆವಿ ಕೆಲಸ ಮಾಡಿರ್ಬೇಕಾದ್ರೆ ಇದನ್ನ ಆನ್ ಮಾಡಿ ತಲೆಗೆ ಹಚ್ಕೊಂಡ್ರಪ್ಪ ಅಂದರೆ ಆವಾಗ ವ್ಯಾಲ್ಯೂ ಫಾರ್ ಮನಿ ಅನ್ಸುತ್ತೆ. ಸೊ ಒಟ್ಟಾರೆ ಇದರಲ್ಲಿ ಡಿಫ್ರೆಂಟ್ 3-4 ಟೈಪ್ಸ್ಗಳಿದೆ. ಸೊ ಇದನ್ನ ಆನ್ ಮಾಡಬೇಕಾದ್ರೆ ಜಸ್ಟ್ ಈ ರೀತಿ ಟ್ಯಾಪ್ ಮಾಡಿದ್ರೆ ನಿಮ್ಗೆ ಸೌಂಡ್ ಕೇಳಿಸ್ತಿರ್ಬೋದು. ನಂಬರ್ 2, ನಂಬರ್ 3. ಸೊ ನಂಬರ್ 1 ನೀವು ಈ ರೀತಿ ಹೆಡ್ಗೆ ಹಚ್ಕೊಂಡ್ರೆ ನೀವು ಇದನ್ನ ಸ್ವಲ್ಪ ಓಕೆ ಪ್ರೆಸ್ಸಲ್ಲಿ ಇಟ್ಕೋಬೋದು. ತುಂಬ ಜೋರಾಗಿ ಅಪ್ಲೈ ಮಾಡಿದ್ರಪ್ಪ ಅಂದರೆ ಕೂಡ ಪವರ್ ಸಖತ್ತಾಗಿದೆ ಆಯಿತಾ. ಬ್ಯಾಟ್ರಿಲಿದ್ರು ಕೂಡ ಮೂಮೆಂಟ್ಸ್ಗಳಾಗತ್ತೆ. ಬಟ್ ನಂಬರ್ 2 ನೀವು ಎಷ್ಟೇ ಜೋರಾಗಿ ಇಟ್ಕೊಂಡ್ರು ನಿಮ್ಮ ಪವರ್ಗಿಂತ ಜಾಸ್ತಿ ಇದು ಮಸಾಜ್ ಮಾಡೋದೇನು ಕಮ್ಮಿ ಮಾಡಲ್ಲ. ಬಟ್ ನೀವು ಈ ರೀತಿ ಸ್ಲೋಲಿ ಮೂಮೆಂಟ್ಸ್ ಕೊಡ್ತಿದ್ದೀರಪ್ಪ ಅಂದರೆ, ಜಾಸ್ತಿ ಭಾರ ಕೊಡ್ತಿಲ್ಲ ಅಂದರೆ ತುಂಬ ಚೆನ್ನಾಗಿ ಮಸಾಜ್ ಮಾಡತ್ತಾಯ್ತಾ. ನಂಬರ್ 3 ನೆಕ್ಸ್ಟ್ ಲೆವೆಲ್ ಮಜಾ ಬರುತ್ತೆ. ಸೊ ಸ್ಪೆಷಲಿ ನಾನು ಈ ಗ್ಯಾಜೆಟ್ನ ಸಜೆಸ್ಟ್ ಮಾಡೋದು ನೀವು ಯಾರೆಲ್ಲ ಆಫೀಸಲ್ಲಿ ವರ್ಕ್ ಮಾಡ್ತೀರಾ, ಹೆವಿ ಕೆಲಸ ಇರುತ್ತೆ, ಸ್ಟ್ರೆಸ್ ರಿಲೀಫ್ ಮಾಡೋಕ್ಕೆಲ್ಲ ನಿಜವಾಗ್ಲೂ ತುಂಬ ಯೂಸ್ಫುಲ್ ಇದೆ. ಇನ್ನು ಎರಡನೇದಾಗಿ ಬ್ಲಡ್ ಸರ್ಕ್ಯುಲೇಷನ್ ಕೂಡ ಬ್ರ್ಯಾಂಡ್ ಹೇಳ್ತಿದ್ರಿಂದ ಚೆನ್ನಾಗಿ ಆಗತ್ತಪ್ಪ ಅಂತ ಹೇಳ್ಬಿಟ್ಟು. ಸೊ ಇದು ಕೂಡ ಯೂಸ್ ಆಗ್ಬೋದು ಮೇ ಬಿ. ಮತ್ತು 3ನೇ ಇಂಪಾರ್ಟೆಂಟ್ ಥಿಂಗಪ್ಪ ಅಂದರೆ ಇದು ರಿಲ್ಯಾಕ್ಸೇಷನ್ ಸಿಗತ್ತಾಯ್ತಾ. ನೀವು ಬಿಫೋರ್ ಬೆಡ್ಗೆ ಹೋಗೋಕ್ಕಿಂತ ಮುಂಚೆ ಒಂದು 5-10 ನಿಮಿಷ ನೀವು ಮಸಾಜ್ ಮಾಡ್ಕೊಂಡ್ರಪ್ಪ ಅಂದರೆ ಸ್ವಲ್ಪ ಚೆನ್ನಾಗಿರೋಂಥ ನಿದ್ದೆ ಬಂದರೂ ಬರ್ಬೋದು. ಇಷ್ಟಲ್ಲದೆ ಬ್ರ್ಯಾಂಡ್ ಏನು ಹೇಳ್ತಪ್ಪ ಅಂದರೆ ಹೇರ್ ಗ್ರೋತ್ ಕೂಡ ಜಾಸ್ತಿ ಆಗತ್ತಪ್ಪ ಅಂತ ಹೇಳ್ತಾರೆ. ಬಟ್ ನಿಜವಾಗ್ಲೂ ನನಗೆ ಇದರಿಂದ ಐಡಿಯಾ ಇಲ್ಲ ಆಯಿತಾ. ಹೇರ್ ಗ್ರೋತ್ ಆಗೋ ಚಾನ್ಸಸ್ ಕಮ್ಮಿ ಇರುತ್ತೆ. ನಾನು ಹೇರ್ ಗ್ರೋತ್ ಆಗತ್ತಪ್ಪ ಅಂದರೆ ತುಂಬ ಜನ ಇದನ್ನು ಪರ್ಚೇಸ್ ಮಾಡ್ತಾರೆ ಅಂತ ಗೊತ್ತು. ಬಟ್ ಆ ರೀತಿ ಏನು ಎಕ್ಸ್ಪೆಕ್ಟೇಷನ್ಸ್ ಎಲ್ಲ ಇಟ್ಕೊಳ್ಳೋಕೆ ಹೋಗಬೇಡಿ. ಇಷ್ಟೇ ಅಲ್ಲದೆ ಇದು ಕಂಪ್ಲೀಟ್ ವಾಷಬಲ್ ಇದರಿಂದ ಈ 4 ಹೆಡ್ಸ್ಗಳನ್ನ ನೀವು ರಿಮೂವ್ ಮಾಡಿಕೊಂಡು ಕ್ಲೀನ್ ಮಾಡಿಕೊಂಡು ಮತ್ತೆ ಪುನಃ ಇದನ್ನು ಯೂಸ್ ಕೂಡ ಮಾಡ್ಕೋಬೋದು. ಮತ್ತು ಇದು Type C ಪೋರ್ಟಿಂದ ಚಾರ್ಜ್ ಆಗುತ್ತೆ. 1100 mAh ಬ್ಯಾಟ್ರಿಯನ್ನು ಕೊಡ್ತಿದ್ದಾರೆ. ಸೊ ಇದ್ರ ಆ್ಯಕ್ಚುಲ್ ಆಗಿ ಯೂಸೇಜ್ ಎಷ್ಟು ಬರುತ್ತೆ ನನಗೇನು ಐಡಿಯಾ ಇಲ್ಲ. ಬಟ್ ಬ್ಯಾಟ್ರಿ ಚೆನ್ನಾಗಿದೆ, ಹೆವಿ ಕೂಡ ಇದೆ. ಮತ್ತು ಹೇಳ್ಕೊಳ್ಳೋಕೆ ಹೆವಿ ವೇಟ್ ಇಲ್ಲ, ಜಸ್ಟ್ 205 ಗ್ರಾಮ್ ವೇಟ್ ಇದೆ ಅಷ್ಟೇ. ಸೊ ನೋಡಿ, ನಿಮ್ಗೆ ಏನಾದರೂ ಸ್ಟ್ರೆಸ್ ರಿಲೀಫ್ ಆಗಿರಲಿ, ನೀವು ಜಾಸ್ತಿ ಹೆವಿ ವರ್ಕ್ ಮಾಡ್ತೀರಾ, ಮಸಾಜ್ ಮಾಡೋರು ಮನೇಲಿ ಯಾರು ಇಲ್ಲಪ್ಪ ಅಂದರೆ ಡೆಫಿನೆಟ್ಲಿ ಇದೊಂದು ನಿಮ್ಗೆ ಆಪ್ಷನ್ ಆಗ್ಬೋದು. 1200 ರೂಪಾಯಿ ಕೊಟ್ಟು ಇದನ್ನು ನೀವು ಪರ್ಚೇಸ್ ಮಾಡ್ಬೋದು. ಅಥವಾ ಈ ಜಸ್ಟ್ ಇದನ್ನು ಮಾರ್ಕೆಟಲ್ಲಿ 100, 20, 30 ರೂಪಾಯಿಗೆ ಸಿಗತ್ತಲ್ವ ಅದು ಮೂಮೆಂಟ್ಸ್ದು, ಅದನ್ನು ಕೂಡ ಯೂಸ್ ಮಾಡ್ಕೋಬೋದು.
ಬಟ್ ಸ್ಟಿಲ್ ನನಗೇನಿದು ವ್ಯಾಲ್ಯೂ ಫಾರ್ ಮನಿ ಅನ್ಸಲ್ಲ, ಬಟ್ ಯಾರಿಗೆ ಯೂಸ್ ಇದೆ ಅವ್ರು ತಗೊಳ್ಳೇಬೇಕು. ಇಡಿಸ್ನಲ್ಲಿ ನೆಕ್ಸ್ಟ್ ಪ್ರಾಡಕ್ಟ್ ಬರುತ್ತೆ. ನಾನು ಇದುವರೆಗೆ ಇಷ್ಟು ಚೀಪ್ ಬೆಲೆಗೆ ಒಂದು ಒಳ್ಳೆ ಕ್ವಾಲಿಟಿ ಫೀಚರ್ಸ್ ಹೊಂದಿರುವಂಥ ಮತ್ತು ಡಿಸೈನ್ ಹೊಂದಿರುವಂಥ ಏರ್ಬಡ್ಸ್ನ ಯಾವುದೂ ನೋಡಿರಲಿಲ್ಲ. ಎಷ್ಟು ಜಸ್ಟ್ $499 ಸಿಗುವಂಥ ಒಂದು ಅಮೆಝಾನ್ ಬೇಸಿಕ್ಸ್ ಅವರ ಗೇಮಿಂಗ್ ಏರ್ಬಡ್ಸ್ಗಳಾಗಿದೆ. ಮೊದಲಿಗೆ ಈ ಬಾಕ್ಸ್ ನೋಡ್ಕೋಬಹುದು, ಅಮೆಝಾನ್ ಬೇಸಿಕ್ಸ್ ಅಂತ ಇದೆ. ಅದು ಬೇಸಿಕ್ಸ್ ಇದೆ ಅಂದರೆ ಲೋಕಲ್ ಪ್ಯಾಕೇಜಿಂಗ್ ಇರುತ್ತೆ. ಇದರೊಳಗಡೆ ಒಂದು USB to Type-C ಕೇಬಲ್ ಕೊಟ್ಟಿದ್ದಾರೆ ಮತ್ತು ಎಕ್ಸ್ಟ್ರಾ ಏರ್ ಟಿಪ್ಸ್ನ ಕೊಟ್ಟಿದ್ದಾರೆ, ಮತ್ತೊಂದು ಯೂಸರ್ ಮ್ಯಾನ್ವಲ್. ಸೊ ಫಸ್ಟ್ ಲುಕ್ ನೋಡ್ಕೋಬಹುದು, ಕಂಪ್ಲೀಟ್ಲಿ ಗೇಮಿಂಗ್ ಡಿಸೈನ್ ಮಾಡಿದ್ದಾರೆ. ಸೊ ಇಲ್ಲಿ ಬ್ಲೂ ಲೈಟ್ಸ್ ನೋಡ್ತಾ ಇದ್ವಿ, ಅಮೆಝಾನ್ ಬೇಸಿಕ್ಸ್ ಅಂತ ಇದೆ. ಇಲ್ಲಿ Type-C ಪೋರ್ಟ್ ಅನ್ನ ಕೂಡ ಕೊಡ್ತಿದ್ದಾರೆ. ಓಪನ್ ಮಾಡಿದ ತಕ್ಷಣ ಕೂಡ ನೋಡ್ಕೋಬಹುದು, ಇಲ್ಲಿ ಕೂಡ ಒಳಗಡೆ ಒಂದು LED ಇಂಡಿಕೇಶನ್ ಕೊಡ್ತಿದ್ದಾರೆ. ಇಲ್ಲಿ ಕೂಡ ಬ್ಲೂ ಲೈಟ್ಸ್ಗಳಿದೆ ಮತ್ತು ಏರ್ ಬಡ್ಸ್ ಮೇಲೆ ಕೂಡ ನಿಮಗೆ 2 ಡಿಫ್ರೆಂಟ್ RGB ಲೈಟ್ಸ್ಗಳು ಕೂಡ ಆನ್ ಆಗುತ್ತೆ. ಮತ್ತು ಈ ಬಡ್ಸ್ ಶೇಪ್ ನೋಡಿ ಆಯ್ತಾ, ಕೆಳಗೆ ಬಂದಂಗೆ ಶಾರ್ಪ್ ಇದೆ ಮತ್ತು ಗೋಸ್ಟ್ ಡಿಸೈನ್ ತರ ಕಾಣಿಸುತ್ತೆ. ಮತ್ತು ಏರ್ ಬಡ್ಸ್ನ ಕೂಡ ಲಾಸ್ಟ್ 2-3 ದಿವಸದಿಂದ ಯೂಸ್ ಮಾಡಿದ್ವಿ. ಇದ್ರ ಬಗ್ಗೆ ಕೂಡ ನಾವು ರೀಲ್ ಮಾಡಿದ್ವಿ ಆಲ್ರೆಡಿ. ಕಿವಿ ಕೂಡ ತುಂಬಾ ಕಂಫರ್ಟೇಬಲ್ ಆಗಿ ಕೊಡುತ್ತೆ ಮತ್ತು ಹೊರಗಿರುವಂಥ ನಾಯ್ಸ್ ನಿಮ್ಗೆ ಅಷ್ಟೊಂದೇನೋ ಜಾಸ್ತಿ ಕೇಸಲ್ಲ. ಇದು ಪರ್ಫೆಕ್ಟ್ಲಿ ಕಿವಿಗೆ ಸೆಟ್ ಕೂಡ ಆಗುತ್ತೆ. ಮತ್ತು ಇಲ್ಲಿ ಬಾಟಮ್ ಅಲ್ಲಿ ನಿಮಗೆ ಮೈಕ್ಸ್ಗಳನ್ನ ಕೂಡ ಕೊಡ್ತಿದ್ದಾರೆ, ಚಾರ್ಜಿಂಗ್ ಆಪ್ಷನ್ ಕೂಡ ನೋಡ್ತಾ ಇದ್ವಿ. ಬಟ್ ಬೇರೆ ನಾರ್ಮಲ್ ಬಡ್ಸರ್ ಇದು ಅಷ್ಟೊಂದು ಈಸಿಯಾಗಿ ಕೂಡಲ್ಲ ಆಯ್ತಾ. ಸೊ ಈ ಕೇಸಲ್ಲಿ ಸ್ವಲ್ಪ ಇದು ಟೈಮ್ ತೊಗೊಳುತ್ತೆ. ಮತ್ತು ಇದರಿಂದ ಬ್ಯಾಟ್ರಿ ಲೈಫ್ ಬ್ರ್ಯಾಂಡ್ ಹೇಳುತ್ತೆ 50 to 60 ಅವರ್ಸ್ನ ಬ್ಯಾಕಪ್ ಬರುತ್ತಂತ. ಬಟ್ ಈ RGB ಲೈಟ್ಸ್ ಇದರಲ್ಲಿ ಜಾಸ್ತಿ ಬ್ಯಾಟ್ರಿ ಕನ್ಸ್ಯೂಮ್ ಮಾಡುತ್ತಪ್ಪ ಅನ್ಸುತ್ತೆ. ನೀವು ಇದನ್ನು ಜಸ್ಟ್ ಕೈ ಹಚ್ಚಿದ್ರೆ ಸಾಕು, ಸೆನ್ಸರ್ ಮುಖಾಂತರ ಹೇಗೆ ಕೆಲಸ ಮಾಡೋದು ಗೊತ್ತಿಲ್ಲ, ಬಟ್ ಕೆಲವೊಂದು ಟೈಮ್ ನಾವು ಕೈ ಹಚ್ಚಿದ್ರು ಕೂಡ ಇದ್ರ RGB ಲೈಟ್ಸ್ ಆನ್ ಆಗುತ್ತಾ. ಇನ್ಯಾವಾಗ ಈ ಇಯರ್ಬಡ್ಸ್ ಕ್ವಾಲಿಟಿ ಹೇಗಿದೆಯಪ್ಪ ಅಂತ ಕೇಳಿದ್ರೆ 13mm ಡ್ರೈವರ್ಸ್ ಒಂದಿಗೆ ನಾವು ಲಾಸ್ಟ್ ಒಂದು 3-4 ಡೇಸಿಂದ ಇದನ್ನು ರೀಲ್ಸ್ ಮಾಡಬೇಕಾದ್ರೆ, ಆಡಿಯೋ ಮತ್ತು ವಿಡಿಯೋ ನೋಡಬೇಕಾದ್ರೆ ಟೆಸ್ಟ್ ಕೂಡ ಮಾಡಿದ್ವಿ. ಕಿವಿ ಕಂಫರ್ಟೇಬಲ್ ಆಗಿ ಕೊಡುತ್ತೆ. ಬೇಸ್ ಕ್ವಾಲಿಟಿ ಕೂಡ ಡೀಸೆಂಟ್ ಆಗಿದೆ, ಜಾಸ್ತಿ ಹೆಚ್ಚು ಬರುತ್ತೆ, ಬೆಂಕಿ ಪ್ರೋ ಲೆವೆಲ್ ಏನಿಲ್ಲ. ಬಟ್ ಇರುವಂಥ ಕ್ವಾಲಿಟಿ, ಸೌಂಡು, ವೋಕಲ್ಸು ಎಲ್ಲ ಸಖತ್ತಾಗಿ ಬರುತ್ತೆ. ಕಾಲ್ ಕೂಡ ಟ್ರೈ ಮಾಡಿದ್ವಿ, ನಿಜವಾಗ್ಲೂ ಪ್ರೀಮಿಯಂ ಕ್ವಾಲಿಟಿ ಎಕ್ಸ್ಪೀರಿಯನ್ಸ್ ಕಾಲ್ಸಲ್ಲಿ ಸಿಗುತ್ತೆ. ಬಟ್ ಬೇಸಲ್ಲಿ ಆ ಲೆವೆಲ್ ನಿಮಗೆ ಎಕ್ಸ್ಪೆಕ್ಟೇಷನ್ ಇಟ್ಕೊಳ್ಳೋಕ್ಕಾಗಲ್ಲ. ಇದು ಗೇಮಿಂಗ್ ಏರ್ಬಡ್ಸ್ರಿಂದ ಇದರಲ್ಲಿ ಲೋ ಲೇಟೆನ್ಸಿ 50 ms ಗೇಮಿಂಗ್ ಎಕ್ಸ್ಪೀರಿಯನ್ಸ್ ಕೂಡ ಸಿಗುತ್ತೆ. ಮತ್ತು ಬುಲೆಟ್ಸ್ ಹೋಗಬೇಕಂದ್ರೆ ಸೌಂಡ್ ಎಲ್ಲ ನಿಮಗೆ ಕ್ರಿಸ್ಟಲ್ ಕ್ಲಿಯರ್ ಆಗಿ ಕೇಳಿಸುತ್ತೆ. ಜೊತೆಗೆ ಇದು ಟಚ್ ಕಂಟ್ರೋಲ್ ಕೂಡ ಇರೋದ್ರಿಂದ ಜಸ್ಟ್ ನೀವು ರೀತಿ ಇಲ್ಲಿ ಟ್ಯಾಪ್ ಮಾಡ್ತಾ ಪ್ಲೇ ಆ್ಯಂಡ್ ಕ್ಲೋಸ್ ಕೂಡ ಆಗುತ್ತೆ. ಮತ್ತು ಡಿಫ್ರೆಂಟ್ ಮೋಡ್ಸ್ಗಳಲ್ಲಿ ನೀವು ಕಾಲ್ಸ್ಗಳನ್ನ ಕೂಡ ರಿಸೀವ್ ಮಾಡ್ಕೋಬಹುದು. ಬಾಕಿ IP-X5 ವಾಟರ್ ರೆಸಿಸ್ಟೆಂಟ್ ಕೂಡ ಇದೆ. ಮತ್ತೆ ನಾನು ಇನ್ನೇನು ಗುರು $499 ಜಾಸ್ತಿ ಎಕ್ಸ್ಪೆಕ್ಟೇಷನ್ ಇರಲಿಕ್ಕಾಗಲ್ಲ. ಸೊ ಡೆಫಿನೆಟ್ಲಿ ಏನಾದ್ರು ಗೇಮಿಂಗ್ ಏರ್ಬಡ್ಸ್ ಕೊಡ್ತಿದ್ದಾರೆ ಮತ್ತು ಬಜೆಟಲ್ಲಿ ವ್ಯಾಲ್ಯೂ ಫಾರ್ ಮನಿ ಇರಬೇಕಪ್ಪ ಅಂತಂದರೆ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಇದ್ರೂ ನಡೆಯುತ್ತೆ, ಬ್ಯಾಟ್ರಿ ಚೆನ್ನಾಗಿದ್ರು ನಡೆಯುತ್ತೆ, ಕೆಟ್ಟದಾಗಿದ್ರು ನಡೆಯುತ್ತೆ. ಆದರೆ ಸೌಂಡ್ ಕ್ವಾಲಿಟಿ ಮತ್ತು ಗೇಮಿಂಗ್ ಏರ್ಬಡ್ಸ್ ಬೇಕಪ್ಪ ಅಂದರೆ ಡೆಫಿನೆಟ್ಲಿ ನಾನು ನಿಮಗೆ ಸಜೆಸ್ಟ್ ಮಾಡ್ಬೋದು. $499 ನಾನು ಇದುವರೆಗೆ ನೋಡಿರುವಂಥ ಒಂದು ಬೆಸ್ಟ್ ಏರ್ಬಡ್ಸ್ ಇದೆ. ಕಣ್ಣು ಮುಚ್ಕೊಂಡು ಇದನ್ನು ಪರ್ಚೇಸ್ ಮಾಡಬಹುದು. ಇನ್ಸ್ಟಾಲಿ ಕೊನೆಯ ಪ್ರಾಡಕ್ಟ್ ಬರುತ್ತೆ, ಎಸ್ಪೆಷಲಿ ಇದೊಂದು ರೇಸಿಂಗ್ ರ್ಯಾಲಿ RC ಕಾರ್ ಅಂತ. ಸೊ ಇದರಂತ ಮೇಲಿನ ಡಿಸೈನ್ ನೋಡ್ಕೋಬಹುದು. ಕಾರ್ ನಿಮಗೆ ಈ ರೀತಿಯಾಗಿ ನೋಡೋಕೆ ಸಿಗುತ್ತೆ. ಮತ್ತೊಂದು ಇಂಟರ್ನೆಟಲ್ಲಿ ತುಂಬ ವೈರಲ್ ಆಗಿರುವಂಥ ಕಾರ್ ಇದೆ ಆಯ್ತಾ. ಸೊ ಇದ್ರ ಹಿಂದೆ ಪ್ರೈಸ್ ಕೊಟ್ಟಿದ್ದಾರೆ $4,999 ಅಂತ. ಬಟ್ ನಾನು ಇದನ್ನ ಆರ್ಡರ್ ಮಾಡಿದ್ದು ಬರೋಬ್ಬರಿ $1,899. ಸೀಲ್ ಪ್ಯಾಕಿಂಗ್. ಬಾಕ್ಸ್ ಓಪನ್ ಮಾಡಿದ ತಕ್ಷಣ 2 ಕಂಪಾರ್ಟ್ಮೆಂಟ್ಸ್ಗಳು ಕಾಣಿಸ್ತಿವೆ. ಓಪನ್ ಮಾಡಿದ ತಕ್ಷಣ ಈ ರೀತಿ ಮೇಲಿನ ಭಾಗ ಒಂದು ಕಾರ್ ಕೊಟ್ಟವ್ರೆ. ಇದಕ್ಕೂ ಲಾಕ್ ಇದೆ ಆಯ್ತಾ. ಇದೆ ನೋಡಿ ನಮ್ಮ ಮೇನ್ ಕಾರ್. ಓಹೋ, ಇದಕ್ಕೆ ಎಕ್ಸ್ಟ್ರಾ ವೀಲ್ಸ್ಗಳು, ಸ್ಟ್ಯಾಂಡು ಮತ್ತೊಂದು ಈ ಚಾರ್ಜಿಂಗ್ ಕೇಬಲ್ ಕೂಡ ಕೊಟ್ಟಿದ್ರೆ ನೋಡ್ಕೋಬಹುದು. ಈ ರೀತಿಯಾಗಿದೆ. ಇದ್ರ ಜೊತೆಗೆ ಒಂದು ಲೋಕಲ್ ಕ್ವಾಲಿಟಿ ಆಗಿರುವಂಥ ಒಂದು ಈ ರಿಮೋಟ್ನ ಕೊಟ್ಟವ್ರೆ. ಕಂಪ್ಲೀಟ್ಲಿ ಮೇಡ್ ಇನ್ ಚೈನಾ ಅಂತ ಕಾಣಿಸ್ತದೆ. ಸ್ಟ್ಯಾಂಡ್ಸ್ಗಳನ್ನ ಹಿಡಿದಿದ್ದೀನಿ ಆಯ್ತಾ. ಸೊ ಇದು ಆ್ಯಕ್ಚುಲಿ ಡ್ರಿಫ್ಟ್ ಮಾಡೋಕ್ಕಿದೆ. ಬಟ್ ಈ ಲೆವೆಲ್ ಪ್ರೋ ಎಲ್ಲನ ಆಟ ಆಡಿಲ್ಲ ಆಯ್ತಾ. ಚಿಕ್ಕನಿರಬೇಕಾದಂಥ ಕಾರ್ಸ್ಗಳು ಸಿಕ್ಕಿರಲಿಲ್ಲ. ಮತ್ತು ಇದು ನೋಡ್ಕೋಬೋದು ನೀವು ಇಲ್ಲಿ, ಇದು ಪ್ಲೇನ್ ಸರ್ಫೇಸ್ ಏನಿದೆ ಇದ್ರ ಮೇಲೆ ಇದು ಅಷ್ಟೊಂದು ಪರ್ಫೆಕ್ಟಾಗಿ ಓಡಲ್ಲ ಆಯ್ತಾ. ಬಿಕಾಸ್ ಇದ್ರ ಗಾಡಿಗಳು ಕೂಡ ತುಂಬ ಪ್ಲೇನ್ ಇದೆ. ಇದಕ್ಕೆ ಎಕ್ಸ್ಟ್ರಾ ಟೈರ್ಸ್ಗಳು ಕೂಡ ಕೊಟ್ಟಿದ್ದಾರೆ. ನೀವು ಪ್ಲೇನ್ ಸರ್ಫೇಸ್ ಓಡಬೇಕಾದ್ರೆ ಅದನ್ನ ಈ ರೀತಿ ಅಟ್ಯಾಚ್ ಮಾಡ್ಕೋಬಹುದು. ಇದು ಇಲ್ಲೇ ಸ್ಲಿಪ್ ಆಗ್ತಿದೆ ಆಯ್ತಾ, ಈ ರೀತಿ ಓಡ್ತಾ ಇದೆ. ಮತ್ತು ಇದ್ರ ಪವರ್ ಕೂಡ ಅಷ್ಟೇ ಆಯ್ತಾ, 4 ವೀಲ್ಸ್ಗಳು ತಿರ್ಗತ್ತೆ ನೋಡ್ಕೋಬಹುದು. ಇವಾಗ ಸದ್ಯಕ್ಕೆ ಸ್ವಲ್ಪ ಅಸಲಿ ಟೆಸ್ಟ್ಗಳನ್ನ ನಾವು ಔಟ್ಡೋರು, ಇಂಡೋರು, ರೂಮ್ ಒಳಗಡೆ ಎಲ್ಲ ಕಡೆ ಮಾಡಿದ್ವಿ. ಬನ್ನಿ ತೋರಿಸ್ತೀನಿ. ಸೊ ನಲ್ಬಿಸಲ್ಲಿರುವಂಥ ಮೊದಲನೇ ಅಸಲಿ ಟೆಸ್ಟ್ ನಾವು ಇವಾಗ ಇದನ್ನ ಕಾರ್ ಜಂಪ್ ಮಾಡಿಸ್ಲಿದ್ವಿ ಆಯ್ತಾ. ಫುಲ್ ಎನರ್ಜಿಯಿಂದ ರೆಡಿ ಆಗಿದೆ. 3, 2, 1. ಓಹೋ, ಸೊ ಇವಾಗ 2ನೇ ಜಂಪ್. ಓ ಮ್ಯಾನ್, ಸ್ವಲ್ಪದಲ್ಲಿ ಉಳ್ಕೊಂಡು ನಮ್ಮ ಕಾರು ಸೋಫಾ ಮೇಲೆ ಕೂಡ ಓಡ್ತಾ ಇದೆ ನೋಡ್ಕೋಬಹುದು. ಟ್ರಸ್ಟ್ ಮೀ, 10 ನಿಮಿಷ ಅಂತ ಹೇಳಿ ಟೆಸ್ಟ್ ಮಾಡಕ್ಕೆ ಹೋಗಿ ಬರೋಬ್ಬರಿ 1 ಗಂಟೆ ಇದ್ರ ಜೊತೆ ಆಟ ಆಡ ಬಂದಿದ್ದೆ. ಇನ್ನೇನು ಬ್ಯಾಟ್ರಿ ಖಾಲಿ ಆಗೋದು ಬೇಡ, ನಿಮ್ಮ ಮುಂದೆ ವಿಡಿಯೋ ಸ್ವಲ್ಪ ತೋರಿಸ್ಬೇಕಂತ ಬಿಟ್ಟು ಹಂಗೆ ತಂದು ಇಲ್ಲಿ ನಿಮ್ಮ ಮುಂದೆ ನಿಲ್ಸಿದ್ವಿ ನೋಡ್ಕೋಬಹುದು. ಟ್ರಸ್ಟ್ ಮೀ, ಇದರಿಂದ ಪವರ್ ನಿಜವಾಗ್ಲೂ ಸಖತ್ ಹೆವಿ ಆಗಿದೆ ಆಯ್ತಾ. ಇಲ್ಲಿ ಕೆಲವೊಂದು ಕಂಟ್ರೋಲ್ ಮಾಡೋಕ್ಕಂತ ಈ ಸ್ಟ್ಯಾಂಡ್ಸ್ಗಳನ್ನ ಕೊಡಿದರೆ. ಸೊ ಇದು ಇನ್ನೂ ಸ್ವಲ್ಪ ಪವರ್ಫುಲ್ ಕೊಡಬೇಕಾಗಿತ್ತು. ಬಿಕಾಸ್ ಇದೇನು ಸ್ಪೀಡಾಗಿ ಮೂವ್ ಆಗ್ತೀವಿ ನೋಡಿ, ಇದ್ರ ಗಾಳಿಗೆ ಇವೆಲ್ಲ ಕೆಳಗೆ ಬಿದ್ದೋಗುತ್ತೆ, ಅಷ್ಟು ಪವರ್ಫುಲ್ ಇದೆ ಈ ಕಾರ್ ಪವರ್. ಸೊ ಡೆಫಿನೆಟ್ಲಿ ನನಗೇನು ಐಡಿಯಾ ಇಲ್ಲ ಆಯ್ತಾ. ಸೊ ನಾನು ಇದನ್ನ ರ್ಯಾಂಡಮ್ಲಿ ವೈರಲ್ ಗ್ಯಾಜೆಟ್ ಇದೆ, ಪವರ್ಫುಲ್ ಇದೆ ಅಂತ ನಾನು ಇದನ್ನ ಆರ್ಡರ್ ಮಾಡಿದ್ದೆ. ಸೊ ನಾನು $1,800 ಲೆಕ್ಕಕ್ಕೆ ನೋಡ್ಬಿಯಪ್ಪ ಅಂದರೆ ಇದು
ಓಕೆ ಅನ್ನೋದಕ್ಕಿಂತ ನಾನು ಬೆಸ್ಟ್ ಅಂತ ಕರಿಬಲ್ಲ. ಬಟ್ ಇದು ವ್ಯಾಲಿ ಫಾರ್ ಮನಿ ಗ್ಯಾಜೆಟ್ ಅಂತ ನನಗೆ ಅನಿಸಿಲ್ಲ. ಬಟ್ ಸಖತ್ ಫುಲ್ ಮಜಾ ಮಸ್ತಿ ಎಲ್ಲ ಮಾಡಿದ್ವಿ. ಮತ್ತು ಇದ್ರ ಪ್ಲಾಸ್ಟಿಕ್ ಬಿಲ್ಡ್ ಕ್ವಾಲಿಟಿ ಏನಿದೆ ಗೊತ್ತಾ, ನೀವು ಸ್ವಲ್ಪ ಈ ರೀತಿ ಟೇಬಲ್ ಮೇಲಿಂದ ಹೈಟಿಂದ ಕೆಳಗೆ ಬಿತ್ತಪ್ಪ ಅಂದರೆ ಸೆಕೆಂಡ್ಸಲ್ಲೇ ಡ್ಯಾಮೇಜ್ ಆಗುತ್ತೆ. ಇದು ಅಷ್ಟೊಂದು ಹೆವಿ ಬಿಲ್ಡ್ ಕ್ವಾಲಿಟಿ ಕೂಡ ಒಳಗೊಂಡಿಲ್ಲ. ಸೊ ನೋಡಿ, ನಿಮ್ಮ ಫ್ರೆಂಡ್ಸ್ ಮನೇಲಿ ಯಾರಾದರೂ ಚಿಕ್ಕ ಮಕ್ಕಳಿಗೆಲ್ಲ ಗಿಫ್ಟ್ ಕೊಡಬೇಕಾಗಿತ್ತು, ಫ್ಯಾಮಿಲಿ ಫ್ರೆಂಡ್ಸ್ಗಳಪ್ಪ ಅಂದರೆ ಡೆಫಿನೆಟ್ಲಿ ಒಂದು ಬೆಸ್ಟ್ ಆಪ್ಷನ್ ಆಗಬಹುದು. ಆನೆಸ್ಟ್ಲಿ ನಾನು ಇವತ್ತಿನ ಗ್ಯಾಜೆಟ್ ಸೀರೀಸಲ್ಲಿ ನಾನೇನು ಈ 8 ಸ್ಪೆಷಲ್ ಗ್ಯಾಜೆಟ್ ನಿಮಗೆ ಇಂಟ್ರೊಡ್ಯೂಸ್ ಮಾಡಿದೆ. ಇದರಲ್ಲಿ 2-3 ಪ್ರಾಡಕ್ಟ್ಸ್ಗಳನ್ನ ಬಿಟ್ಟರೆ ಉಳಿದಿರುವಂಥ 4-5 ಪ್ರಾಡಕ್ಟ್ಸ್ಗಳು ನನಗೆ ವ್ಯಾಲಿ ಫಾರ್ ಮನಿ ಅಂತ ಅನಿಸ್ತು. ಮತ್ತು ನಮ್ಮ ಆಫೀಸಲ್ಲಿ ಅದನ್ನು ಕಂಟಿನ್ಯೂಸ್ ನಾನು ಯೂಸ್ ಕೂಡ ಮಾಡಿದ್ದೀನಿ. ಸೊ ಡೆಫಿನೆಟ್ಲಿ ಈ ಎಲ್ಲ ಪ್ರಾಡಕ್ಟ್ಸ್ಗಳು ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ನಿಮಗೆ ಯಾವ್ದು ಯೂಸ್ಫುಲ್ ಅನ್ಸುತ್ತೆ, ನಾನು ಹೇಳಿರೋ ಪ್ರಕಾರ ನಿಮಗೆ ವ್ಯಾಲಿ ಫಾರ್ ಮನಿ ಅನಿಸಲಿಲ್ಲ ಅಂದರೆ ಅದನ್ನ ತೊಗೊಳಿಕ್ಕೆ ಹೋಗ್ಬಿಡಿ. ಬಟ್ ನಿಮ್ಗೆ ಯಾವ್ದು ಯೂಸ್ಫುಲ್ ಮತ್ತು ಹೆಲ್ಪ್ಫುಲ್ ಅನ್ಸುತ್ತೆ ಅದನ್ನ ಮಾತ್ರ ನೀವು ಪರ್ಚೇಸ್ ಮಾಡ್ಬೋದು. ಎಲ್ಲ ಪ್ರಾಡಕ್ಟ್ಸ್ ನಿಮಗೆ ಡಿಸ್ಕ್ರಿಪ್ಷನ್ ಕೊಟ್ಟಿರ್ತೀನಿ. ಮತ್ತು ಇದೇ ರೀತಿಯಾಗಿರುವಂಥ ಯಾವೆಲ್ಲ ಹೊಸ ಪ್ರಾಡಕ್ಟ್ಸ್ಗಳನ್ನ ಅನ್ಬಾಕ್ಸ್ ಮಾಡಬೇಕು, ರಿವ್ಯೂ ಮಾಡಬೇಕು ಅದನ್ನು ಕೂಡ ಕಮೆಂಟ್ ಮಾಡಿ. ನಿಮ್ಮಿಂದ ಐಡಿಯಾಸ್ ಸಿಗುತ್ತೆ. ನೆಕ್ಸ್ಟ್ ಗ್ಯಾಜೆಟ್ ಸೀರೀಸ್ಗಳಲ್ಲಿ ಅದನ್ನು ಟ್ರೈ ಮಾಡ್ತೀವಿ, ತರಿಸ್ತೀವಿ, ಆರ್ಡರ್ ಮಾಡ್ತೀವಿ, ಎಲ್ಲ ಚೆಕ್ ಮಾಡೋಂತೆ. ಐ ಹೋಪ್ ನಿಮಗೆ ಈ ವಿಡಿಯೋ ಹೆಲ್ಪ್ಫುಲ್ ಅನಿಸಿದ್ರೆ ವಿಡಿಯೋನ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಎಲ್ಲ ಮಾಡಿ. ಬಟ್ ಒಟ್ಟಿನಲ್ಲಿ ಆಗಿರ್ಬೇಕಟ್ಟೆ ಕ್ಲಿಕ್ಸ್ಗಳು. ಸಿಗೋಣ ಮುಂದಿನ ನೆಕ್ಸ್ಟ್ ಒನ್. ನಮಸ್ಕಾರ.